ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಬೆಳಿಗ್ಗಿನ 6:30 ಗಂಟೆ. ಈಗ ಬಿಸಿಲು 5 ಗಂಟೆಗೆ ಬಂದುಬಿಡತ್ತೆ. ಇಲ್ಲಿ ಇಂಡಿಯಾದಲ್ಲಿ ನಿಮಗೆ 10 ಗಂಟೆ. ಈಗ ಇಲ್ಲಿ 6:30 ಗಂಟೆ, ಬೆಳಿಗ್ಗಿನ 6:30 ಗಂಟೆ. ನಾವು ಮಾರ್ನಿಂಗ್ ವಾಕ್ ಬಂದಿದ್ದೀವಿ. ನಾನು ವಾಕು ಎಕ್ಸಸೈಸು ಮುಗಿಸಿ ಹೋಗ್ತೀನಿ, ಯಾಕಂದರೆ ವೆದರ್ ಸಖತ್ತಾಗಿದೆ. ಆಮೇಲೆ ಮನೆ ಪಕ್ಕನೇ ಇಷ್ಟು ದೊಡ್ಡ ಪಾರ್ಕ್ ಇರುವ ಕಾರಣ ವಾಕಿಂಗು ಎಕ್ಸಸೈಸು ಎಲ್ಲ ಮುಗಿಸಿ ಹೋಗ್ತೀನಿ. ನಾನು ಒಂದಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು, ವಾರ್ಮಪ್ ಎಕ್ಸಸೈಸ್ ಇರುತ್ತಲ್ಲ, ಕೈ ತಿರುಗಿಸುವಂಥದ್ದು, ಕಾಲಿಗೆ ತಿರುಗಿಸುವಂಥದ್ದು, ಆಮೇಲೆ ಶೋಲ್ಡರ್ ತಿರುಗಿಸುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ವಾರ್ಮಪ್ ಎಕ್ಸಸೈಸ್ ಮಾಡ್ಕೊಂಡು ನಿಂತಿದ್ದೀನಿ. ನನ್ನ ರುಟೀನ್ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ ಇಲ್ಲಿ ವಾಕಿಂಗಿಗೆ ಬಂದವಾಗ ಎಲ್ಲರೂ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಈಗ ಸ್ವಲ್ಪ ನಾನು ವಾಕಿಂಗ್ ಮತ್ತು ರನ್ನಿಂಗ್ ಮಾಡಿ ಬರ್ತೀನಿ. ನನ್ನ ಜೊತೆ ನೀವು ಬನ್ನಿ. 6:30 ಗಂಟೆಯ ಬಿಸಿಲು ನೋಡಿ ಹೇಗಿದೆ ಅಂತ ಅಲ್ವಾ. ಪ್ರದೇಶದಿಂದ ಒಂದು ಜಾಗದಿಂದ ಒಂದು ಜಾಗಕ್ಕೆ ಎಷ್ಟೊಂದು ಡಿಫರೆನ್ಸ್ ಇರುತ್ತೆ ನೋಡಿ. ಈಗ ನಮ್ಮದು ರನ್ನಿಂಗ್ ಮುಗೀತು. ಒಂದು 10 ನಿಮಿಷ ರನ್ನಿಂಗ್ ಮಾಡಿದೆ ನಾನು. ಇನ್ನು ನಾವು ಮಿನಿಮಮ್ ಹಾಫ್ ಆನ್ ಅವರ್ ವಾಕಿಂಗ್ ಮಾಡ್ತೀವಿ. ಆಮೇಲೆ ನಾನೊಂದು 20 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ. ನಮ್ಮ ಜೀವನದಲ್ಲಿ ಒಂದಷ್ಟು ವ್ಯಾಯಾಮ ಬೇಕೇ ಬೇಕು ಅಲ್ವಾ. ನಾವು ಎಷ್ಟೇ ಕಡಿಮೆ ಆಹಾರ ತಗೊಳ್ತೀವಿ, ತುಂಬ ಡಯಟ್ ಮಾಡ್ತೇನೆ ಅಂತ ಹೇಳಿದರೆ ಡಯಟಿಂದನೇ ಪೂರ್ತಿ ಸಾಧ್ಯ ಇಲ್ಲ. ಬರೀ ಎಕ್ಸಸೈಸಿಂದನೇ ಸಣ್ಣ ಆಗೋಕ್ಕೂ ಪೂರ್ತಿ ಸಾಧ್ಯ ಇಲ್ಲ. ಎರಡನ್ನೂ ಮೇಂಟೈನ್ ಮಾಡಿದರೆ ವೆಯ್ಟನ್ನು ನಾವು ಮೇಂಟೈನ್ ಮಾಡ್ಬೋದು. ಹಾಗಾಗಿ ನಾನು 5 ವರ್ಷದಿಂದ ನನ್ನ ವೆಯ್ಟನ್ನು ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ದೀನಿ. 10 kg ಕಡಿಮೆ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಬನ್ನಿ, ವಾಕಿಂಗ್ ಮಾಡಿ ಎಕ್ಸಸೈಸ್ಗಳನ್ನು ಒಂದಷ್ಟು ಮಾಡ್ತೇನೆ, ಅದನ್ನು ನಿಮಗೆ ತೋರಿಸ್ತೇನೆ. ಬಟ್ ನಾನು ಹೇಳಿಬಿಡ್ತೀನಿ, ಎಲ್ಲರಿಗೂ ನಮ್ಮ ವಯಸ್ಸಲ್ಲಿ 56-57 ವರ್ಷ ಆಗ್ತಾ ಬರ್ತಾ ಇದೆ ಈಗ. ಆ ವಯಸ್ಸಿಗೆ ನಾನು ಹೇಳಿದ ಎಕ್ಸಸೈಸು ಅಯ್ಯೋ ನನಗೆ ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಬೇಡಿ. ಒಬ್ಬರೊಬ್ಬರಿಗೆ ಪ್ರಾಕ್ಟೀಸ್ ಆದಾಗಿರುತ್ತೆ. ಅದು ನಿಮಗೆ ಎಷ್ಟು ಸಾಧ್ಯನೋ, ನಿಮ್ಮ ಹತ್ರ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಮಾಡಿ, ಆಯಿತಾ. ಅತಿಯಾಗಿ ಮಾಡಿದರೆ ಮತ್ತೆ ಪುನಃ ಅಲ್ಲಿ ನೋವು, ಇಲ್ಲಿ ನೋವು, ಕಾಲು ನೋವು, ಮಂಡಿ ನೋವು ಅಂತ ಶುರುವಾಗುತ್ತೆ. ಅತಿಯಾದರೆ ಅಮೃತವು ವಿಷ ಅಂತ ಗಾದೆ ಇದೆಯಲ್ಲ. ಹಾಗಾಗಿ ಯಾವುದು ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಬೆಳಿಗ್ಗಿನ ಎಕ್ಸಸೈಸ್ ತೋರಿಸಿ, ವ್ಯಾಯಾಮ ತೋರಿಸಿ ಅಂತ ಕೇಳ್ತಿದ್ರಿ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ. ನಾನು ಸ್ಕಿಪ್ಪಿಂಗ್ ರೋಪೆಲ್ಲ ತರಲಿಲ್ಲ. ನೀವು ಸ್ಕಿಪ್ಪಿಂಗ್ ಇದ್ದರೆ ಮನೆಯಲ್ಲಿ ಸ್ಕಿಪ್ಪಿಂಗ್ ರೋಪಲ್ಲಿ ಮಾಡಿ. ನಾನು ಸ್ಕಿಪ್ಪಿಂಗ್ ರೋಪು ಆಮೇಲೆ ಎಕ್ಸಸೈಸಿನ ಡ್ರೆಸ್ಗಳು ಎಲ್ಲ ಬಿಟ್ಟು ಬಂದಿರುವ ಕಾರಣ ಹೇಗಿರ್ತೀನೋ ಅದರಲ್ಲಿ ನಮಗೆ ಯಾವುದು ಕಂಫರ್ಟೇಬಲೋ ಅದರಲ್ಲಿ ಎಕ್ಸಸೈಸ್ ಮಾಡುವಂಥದ್ದು. ನಾನು ಸ್ಕಿಪ್ಪಿಂಗ್ ಮಾಡ್ತೀವಲ್ಲ ಅದೇ ಥರ ಎಕ್ಸಸೈಸ್ ಮಾಡ್ತೀನಿ ನೋಡಿ. ಕೈ ಹೀಗೆ ಮಾಡಿಕೊಂಡು ನಿಮ್ಮ ಹತ್ರ 50 ಸಾಧ್ಯ ಆದರೆ 50 ಮಾಡಿ, 100 ಆದರೆ 100 ಮಾಡಿ. ನಾನು 500ವರೆಗೂ ಮಾಡ್ತೀನಿ. ಈ ಥರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸಲ ಮಾಡಿ, ಸ್ವಲ್ಪ ಗ್ಯಾಪ್ ತಗೊಳ್ಳಿ, ಮತ್ತು ರಿಪೀಟ್ ಮಾಡಿ ಅದನ್ನು. ಆ ಥರ ಮಾಡ್ತಾಯಿರಿ. ಒಂದು 3-4 ಸೆಟ್ಸಲ್ಲಿ ಮಾಡಿದರೆ ನಿಮ್ಗೆ ತುಂಬ ಉಪಯೋಗ ಆಗತ್ತೆ ಅದು. ಆಮೇಲೆ ನಾನು ಯಾವಾಗಲೂ ತೋರಿಸ್ತೀನಲ್ಲ ನಂದು ನಾರ್ಮಲ್ ಎಕ್ಸಸೈಸ್.
ಈ ಥರದ್ದು 50-50ರದ್ದು ಒಂದು 4-5 ಸೆಟ್ಟು ಈ ಥರ ಮಾಡ್ಕೊಳ್ಳಿ, ತುಂಬ ಉಪಯೋಗ ಆಗುತ್ತೆ ನಿಮಗೆ. ಆಮೇಲೆ ಭುಜಗಳು ಇದಕ್ಕೆಲ್ಲ ಸ್ಟ್ರೆಚ್ಗೆ ಹೀಗೆ ನಿಂತಲ್ಲೇ ಈ ಥರ ಸ್ಟ್ರೆಚಸ್ಸು. ಆಮೇಲೆ ಕಾಲು ಈ ಥರ ಫೋಲ್ಡಿಂಗ್ಸ್ ಎಲ್ಲ ಮಾಡೋದ್ರಿಂದ ನಮ್ಮ ಕಾಲು ಲೂಸಾಗಿ ಚೆನ್ನಾಗಿರುತ್ತೆ, ನಿಮಗೆ ಯಾವುದಕ್ಕೂ ತೊಂದರೆನೇ ಬರೋದಿಲ್ಲ. ಆಮೇಲೆ ಈ ಪೋರ್ಷನ್ನಲ್ಲಿ ಲೇಡೀಸಿಗೆ ಫ್ಯಾಟ್ ಜಾಸ್ತಿ ಇರುತ್ತಲ್ವ, ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ನೋಡಿ ನಿಂತಲ್ಲೇ ಮಾಡಿರೋ ಆಗುತ್ತೆ. ಇದು ಈ ಎಕ್ಸಸೈಸು. ಆವಾಗ ಕೈ ಒತ್ತಿಗೆ ಕಾಲು ಮಾಡೋದ್ರಿಂದ ಕಾಲಿಗೂ ಎಕ್ಸಸೈಸ್ ಆಗುತ್ತೆ, ಕೈಗೂ ಎಕ್ಸಸೈಸ್ ಆಗುತ್ತೆ. ಈ ಎಕ್ಸಸೈಸು. ಆಮೇಲೆ ಇವುಗಳೇ ಬೇರೆ ಬೇರೆ ವೇರಿಯೇಷನ್ಸ್. ಹೀಗೆ ಹಿಡ್ಕೊಂಡು ಹೀಗೆ, ಆಮೇಲೆ ಹಿಂಗೆ ನಿಂತ್ಕೊಂಡು ಹೀಗೆ. ಈ ಕೈ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಇದು ಕೆಳಗೆ ಹೋಗಬೇಕು, ಇದು ಈ ಕಡೆಗೆ ಫುಲ್ ಬಗ್ಗಬೇಕು. ಇದು ಲೆಫ್ಟ್ ಹ್ಯಾಂಡು ಎಷ್ಟು ಸಾಧ್ಯ ಅಷ್ಟು ಕೆಳಗೆ ತೊಗೊಂಡು ಹೋಗಬೇಕು. ಹಾಗೆ ಈ ಕಡೆಗೆ ನೋಡಿ ರೈಟ್ ಹ್ಯಾಂಡ್ ಕೆಳಗೆ ಹೋಗಬೇಕು. ಇದು ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಬೇಕು. ಇವೆಲ್ಲ ಈ ಸೈಡ್ ಫ್ಯಾಟ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಅವೆಲ್ಲ ಈ ಸೈಡ್ಗಳನ್ನು ಕಡಿಮೆ ಮಾಡುತ್ತೆ. ನಮ್ಮ ಈ ಸುತ್ತಳತೆ ಇದೆಯಲ್ಲ, ಇದು ಕಡಿಮೆ ಆಗೋಕ್ಕೆ, ಈ ಫ್ಯಾಟ್ ಕರಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಕಾಲು ದೂರ ಇಟ್ಕೊಂಡು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಬಗ್ಗಿ, ಪಾದರನ್ನ ಮುಟ್ಟಿ ಇಲ್ಲ ನೆಲ ಮುಟ್ಟಿ ಆ ಸೈಡು ಈ ಸೈಡು ನಿಮ್ಗೆ ಆದಷ್ಟು ಮಾಡಿ. ಇದೆಲ್ಲ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ವಯಸ್ಸಾಗ್ತಾ ಬಾಡಿ ಅಲ್ಲಿ ಬಗ್ಗಲ್ಲ, ಇಲ್ಲಿ ಬಗ್ಗಲ್ಲ, ಬಗ್ಗಕ್ಕಾಗಲ್ಲ, ಕೂರಕ್ಕಾಗಲ್ಲ, ಇದೆಲ್ಲ ಇರುವಾಗ ಈ ಥರದ್ದೆಲ್ಲ ಮಾಡೋದ್ರಿಂದ ಮೂಮೆಂಟ್ಸು ಈಸಿ ಆಗಿರುತ್ತೆ. ಆಮೇಲೆ ಜಂಪಿಂಗ್ ಜಾಕ್ಸ್, ಇದು ಅಷ್ಟೇ. ಜಂಪ್ ಮಾಡೋಕ್ಕಾಗೋದಿಲ್ಲ ಅಂದವರು ಬರೀ ಇಷ್ಟೇ ಮಾಡಿ, ಆಗತ್ತೆ ಅಂದವರು ಏನು ಮಾಡಬೇಕು, ನಂತರ ಜಂಪ್ ಮಾಡಿ ಮಾಡಬೇಕು ನೋಡಿ. ನಾನು ಈ ಥರ 100 ಬೇಕಿದ್ರೂ ಮಾಡ್ತೀನಿ, ಎಷ್ಟು ಬೇಕಿದ್ರೂ ಮಾಡ್ತೀನಿ ಒಂದು ಸಲಕ್ಕೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ಅಲ್ವಾ. ಅವರ ಬಾಡಿ ಅದಕ್ಕೆ ಸಹಾಯ ಮಾಡಬೇಕಲ್ವಾ. ಅತಿಯಾಗಿ ಶ್ರಮಪಟ್ಟು ಮಾಡುವಂಗೂ ಇಲ್ಲ. ಎಷ್ಟೆಷ್ಟು 10 ಅಂದರೆ 10 ಮಾಡಿ. ನಿಮ್ಮ ಹತ್ರ 10 ಸಾಧ್ಯ ಅಂದರೆ 10 ಮಾಡಿ, ಏನೂ ತೊಂದರೆ ಆಗಲ್ಲ. ಅದಿತ್ತಾ ಸ್ವಲ್ಪ ಎಕ್ಸಸೈಸ್ಗಳು ಬೇಕು ದೇಹಕ್ಕೆ ಅನ್ನೋದಕ್ಕೆ ನಾನು ಇದನ್ನೀಗ ಸುಮಾರು ಸ್ಟ್ರೆಚ್ಚಲ್ಲಿ ಮಾಡ್ತೀನಿ. ಒಂದು ಸಲ ನೀವು ಮಾಡಿ ತೋರಿಸ್ತೀವಿ ಅಲ್ವಾ, ಇನ್ನು 2-3 ಸ್ಟ್ರೆಚ್ ನಾನು ಮಾಡಿ ಮುಗಿಸಿ ಮನೆಗೆ ಹೋಗುವಂಥದ್ದು. ಇವಿಷ್ಟು ಮೇಜರಾಗಿ ನಾನು ಮಾಡುವಂತಹ ಎಕ್ಸಸೈಸ್ಗಳು. ಆಮೇಲೆ ನನಗೆ ಸ್ವಲ್ಪ ಈ ಶೋಲ್ಡರ್ ಬೋನ್ಸ್ ಇದೆಯಲ್ಲ, ಕುತ್ತಿಗೆ ಮತ್ತು ಶೋಲ್ಡರ್ ಬೋನ್ಸು ಸ್ವಲ್ಪ ನೋವು ಬರೋದು ಜಾಸ್ತಿ ಟ್ರಾವೆಲಿಂಗಲ್ಲಿ ಎಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಎಕ್ಸಸೈಸ್ ಮಾಡ್ತಾ ಇರ್ತೀನಿ ನೋಡಿ. ಆಪೋಸಿಟ್ ಡೈರೆಕ್ಷನಲ್ಲಿ. ನನಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನನ್ನ ಕುತ್ತಿಗೆ ನೋವೆಲ್ಲ ಕಡಿಮೆ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಎಕ್ಸಸೈಸ್ಗಳು. ನಾವು ನೆದರ್ಲ್ಯಾಂಡ್ಸಿಗೆ ಟ್ರಾವೆಲಿಂಗ್ ಮಾಡಿ ಬಂದವಾಗ ಫ್ಲೈಟಲ್ಲಿ ತುಂಬ ಲಾಂಗ್ ಜರ್ನಿ ಅಲ್ವಾ, ನಂಗೆ ಫುಲ್ ಕುತ್ತಿಗೆ ಬಂದವಳಿಗೆ ಈ ಭುಜ ಫುಲ್ಲು ನೋವಾಗ್ತಿತ್ತು ಆಯಿತಾ.
ತುಂಬ ನೋವು, ಅಪ್ಪ ಹೇಗಪ್ಪ ಇನ್ನು ಹೋಗುವವರೆಗೆ ಈ ನೋವು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಈ ಎಕ್ಸಸೈಸ್ಗಳಿಂದಲೇ ನನಗೆ ನೋವು ಫುಲ್ ಕಡಿಮೆ ಆಗಿಬಿಡ್ತು. ಅದಕ್ಕೆ ನಿಮಗೂ ತೋರಿಸಿದೆ. ಆಮೇಲೆ ಇನ್ನೊಂದು ಮಾಡ್ತಾ ಇರ್ತೀನಿ ನಾನು, ನೋಡಿ, ಕಾಲು ದೂರ ಇಟ್ಕೊಳ್ಬೇಕು, ಕೈ ಮೇಲೆ. ನೀವು ನೆಲ ಮುಟ್ತೀರಲ್ವಾ, ಕೆಳಗಡೆ ಹೋಗಿ ನೆಲ ಅದೇ ಥರ ಹಿಂದೆ ತೊಗೊಂಡು ಹೋಗ್ಬೇಕು ನೋಡಿ. ಈ ಥರದ ಇಷ್ಟು ಎಕ್ಸಸೈಸ್ಗಳನ್ನು ನಾನು ದಿನ ಮಾಡ್ತೀನಿ. 2-3 ಸ್ಟ್ರೆಚ್ಚಲ್ಲಿ ಮಾಡ್ತೀನಿ. ಆವಾಗ ಬಾಡಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದು ನಿಮಗೂ ತೋರಿಸೋಣ ಅಂತ ನಾನು ಇದೆಲ್ಲ ಮಾಡಿದೆ. ಇವಿಷ್ಟು ನಾನು ಬೆಳಿಗ್ಗೆ ಮಾಡುವಂತಹ ಎಕ್ಸಸೈಸ್ಗಳು. ಇನ್ನು ನಾನು ಅರ್ಧ ಗಂಟೆ ವಾಕಿಂಗು ಮುಗಿಸಿ ಆಯಿತು. ಇನ್ನು ಈ ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ಗಳು ಇನ್ನೂ ಒಂದು 2 ರೌಂಡ್ಸ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಆವಾಗ ಸಿಗ್ತೀನಿ ನಿಮ್ಮ ಜೊತೆ. ನೋಡಿ, ನೀಲಿ ಆಗಸದಲ್ಲಿ ವಿಮಾನ ಹೋಗೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದನ್ನು ನಿಮಗೆ ಸೆರೆ ಹಿಡಿದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಖುಷಿ ಪಡ್ಬೋದಲ್ವಾ. ಎಕ್ಸಸೈಸ್ ಮಾಡಿ ಇನ್ನು 3 ರೌಂಡ್ ಎಕ್ಸಸೈಸ್ಗಳನ್ನು ಮುಗಿಸಿದೆ ನಾನು. ಇನ್ನೇನು ಒಂದು 10 ನಿಮಿಷ ಇಲ್ಲಿ ಆರಾಮ ರೆಸ್ಟ್ ಮಾಡಿ ಮನೆಗೆ ಹೋಗುವಂಥದ್ದು. ಆರಾಮಾಗಿ ಕೂತ್ಬಿಟ್ರೆ ಫುಲ್ ಸುತ್ತಮುತ್ತ ಮರಗಳು, ಹಸಿರು, ಎಷ್ಟು ಮನಸ್ಸು ನೆಮ್ಮದಿಲಿ ಇರುತ್ತೆ ಅಂದರೆ ಅದು ಬೇಕಲ್ವಾ. ರಿಲ್ಯಾಕ್ಸೇಷನ್ನು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಒಂದಷ್ಟೊತ್ತು ಕೂತು ಆಮೇಲೆ ಮನೆಗೆ ಹೋಗ್ತೀವಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರು, ನಿಮ್ಮ ಆಹಾರದ ಸ್ಟೈಲ್ ಬಗ್ಗೆನೂ ಹೇಳಿ ಅಂತ. ಆಹಾರ ಸ್ಟೈಲ್ ಏನು ಸ್ಪೆಷಲ್ ಇಲ್ಲ ನಂದು. ನಾರ್ಮಲ್ ಆಹಾರ ಏನು ಮಾಡ್ತೀವೋ ಅದನ್ನೇ ತಿಂತೀನಿ. ದೋಸೆ, ಬೆಳಿಗ್ಗೆ ದೋಸೆ ಆದರೆ 1.5 ಅಥವಾ ಚಿಕ್ಕ ದೋಸೆ ಆದರೆ 2 ದೋಸೆ ತಿಂತೀನಿ. ಇಡ್ಲಿ ಆದರೆ 2 ಇಡ್ಲಿ ತಿಂತೀನಿ. ಇಷ್ಟು ಉಪ್ಪಿಟ್ಟಾದರೆ ಇಷ್ಟು ಉಪ್ಪಿಟ್ಟು, ಆ ಥರ ಏನು ನಾನು ಈ ಫುಡ್ ತಿನ್ನಬಾರ್ದು, ಇದು ತಿನ್ನಬಾರ್ದು ಆ ಥರ ಏನೂ ಇಲ್ಲ. ಜೊತೆಗೆ ನಾನೇನಂದರೆ ಮಧ್ಯಾಹ್ನ ಎಲ್ಲ ಸಲಾಡ್ ಜಾಸ್ತಿ ತಿಂತೀನಿ. ಪಲ್ಯ ಮತ್ತು ಸಲಾಡ್ ಜಾಸ್ತಿ ತೊಗೊಳ್ತೀನಿ. ಇಷ್ಟು ಸಲಾಡ್ ತಿಂತೀನಿ, ಪಲ್ಯ ತಿಂತೀನಿ, ಇಷ್ಟು ಅನ್ನ ತಿಂತೀನಿ, ಮೊಸರು, ಸೊಪ್ಪು, ತರಕಾರಿ ಎಲ್ಲ ಚೆನ್ನಾಗಿ ತಿಂತೀವಿ. ಮಧ್ಯದಲ್ಲಿ 11 ಗಂಟೆ ಹೊತ್ತಿಗೆ ಬೇಕಾದರೆ ಸ್ವಲ್ಪ ಹಣ್ಣು ತಿಂತೀನಿ. ಸಂಜೆ ವಾಕಿಂಗ್ ಹೋಗುವಾಗ ಸ್ವಲ್ಪ ಹಣ್ಣು ತಿಂದ್ಕೊಂಡು ಹೋಗ್ತೀನಿ. ರಾತ್ರಿ ಮತ್ತು ಲೈಟಾಗಿ ಊಟ ಮಾಡ್ತೀನಿ. ಅಷ್ಟೇ. ನೀವೇನು ಊಟ ಮಾಡ್ತೀರೋ ಅದನ್ನೇ ನಾನು ಮಾಡ್ತೀನಿ. ಕ್ವಾಂಟಿಟಿ ಯಾವಾಗಲೂ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ನಮ್ಮ ವೆಯ್ಟ್ ರಿಡ್ಯೂಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದೇ ನನ್ನ ದಿನದ ರುಟೀನು, ಅಂದರೆ ನನ್ನ ಆಹಾರ ಕ್ರಮ ಅದೇ. ಅದಕ್ಕೆ ಅದನ್ನೆಲ್ಲ ನಿಮಗೆ ತಿಳಿಸೋಣ. ತುಂಬ ಜನ ಕೇಳ್ತಾ ಇರ್ತೀರಿ, ಹಾಗೆಯೇ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿಕೊಂಡೆ ಅದೆಲ್ಲ ನಿಮಗೆ ಬೇಕು ಅಂತಾದರೆ ನನ್ನ ಚಾನಲಲ್ಲಿ ನನ್ನ ಎಕ್ಸಸೈಸ್ಗಳು, ವೆಯ್ಟ್ ಲಾಸ್ ಮಾಡಿಕೊಂಡ ವಿಡಿಯೋ ಎಲ್ಲ ಇದೆ. ಹೋಗಿ ನೋಡಿ, ನಿಮಗೂ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಹೇಗೆ ನಾನು 10 kg ಕಡಿಮೆ ಮಾಡಿಕೊಂಡೆ ಎಲ್ಲನೂ ನಾನು ನಿಮಗೆ ನನ್ನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನೀವೆಲ್ಲರೂ ಹೋಗಿ ನೋಡ್ಬೋದು. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.